ಶರ್ಮಶಾಸ್ತ್ರಿಗಳು ನಮ್ಮ ತಾತನವರಾದ ಸಿದ್ಧಗಂಗಾ ಶರ್ಮಶಾಸ್ತ್ರಿಗಳು ಈ ಕಾಶಿ ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ 1921ರಲ್ಲಿ ಇಲ್ಲಿ ಬಂದು ಸಂಸ್ಕೃತವನ್ನು ಅಧ್ಯಯನ ಮಾಡಿರ್ತಾರೆ. ಅವರು ಮಾಡ್ತಕ್ಕಂಥ ಒಂದು ಸ್ಕೂಲು ಕಾಲೇಜು ಇದೇ ಆಗಿರುತ್ತೆ. ಇದು ಸುಮಾರು 150 ವರ್ಷಗಳ ಹಳೆಯ ಕಾಲೇಜು. ಇವತ್ತಿಗೂ ಬಿಲ್ಡಿಂಗ್ ಹಂಗೆ ಇದೆ. ಇದು ನೋಡುವ ಸೌಭಾಗ್ಯ ನಮಗೆ ಸಿಕ್ಕಿರ್ತಕ್ಕಂಥದ್ದು ಬಹಳ ಅದೃಷ್ಟ ಅಂತ ಹೇಳ್ತೇನೆ. ಇದನ್ನು ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಈ ಒಂದು ಯೂನಿವರ್ಸಿಟಿ ಬನಾರಸ್ ಯೂನಿವರ್ಸಿಟಿಯಲ್ಲಿ ಸಂಸ್ಕೃತ ಕಾಲೇಜು ಇವತ್ತಿಗೂ ಮರೆಯಲಾರದಂಥ ಒಂದು ಯೂನಿವರ್ಸಿಟಿ. ಯಾಕಂದರೆ ಅಂದಿನಿಂದ ಇಂದಿನವರೆಗೂ ಎಲ್ಲ ಒಂದು ಸಂಸ್ಕೃತ ಕಲಿಸ್ಕೊಳ್ತಕ್ಕಂಥ ಮಕ್ಕಳಿಗೆ ಎಲ್ಲ ಹೇಳ್ಕೊಳ್ತಾ ಇಲ್ಲಿ ಒಂದು ನಾವು ಬಂದು ನೋಡ್ತಕ್ಕಂಥ ಒಂದು ಸೌಭಾಗ್ಯ. ಈ ಒಂದು ಹಳೆಯ ಬಿಲ್ಡಿಂಗು, ಈ ಕಟ್ಟಡ ನೋಡ್ತಾ ಇದ್ರೇ ಒಂಥರ ಮೈ ಜುಮ್ ಅಂತ ಅನಿಸುತ್ತದೆ. ಒಂದು ಜ್ಞಾನದ ಜ್ಯೋತಿ, ಸಿದ್ಧಗಂಗಾ ಶರ್ಮಶಾಸ್ತ್ರಿಗಳ ಜ್ಞಾನದ ಜ್ಯೋತಿ ಇಂದ ನಮ್ಮ ಮನೇಲಿ ನೂರಾರು ಜ್ಯೋತಿಗಳು ಬೆಳಗ್ತಾ ಇದ್ದಾವೆ. ಇವತ್ತು ಅವರ ಒಂದು ವಿದ್ಯೆ ಒಂದು ಇಲ್ಲಿ ಪಡ್ಕೊಂಡು ಬಂದು ನಮಗೆಲ್ಲ ತಿಳಿಸಿರ್ತಕ್ಕಂಥದ್ದು. ಆ ಒಂದು ವಿದ್ಯೆದ ಒಂದು ಶಕ್ತಿ ಇವತ್ತು ನಮ್ಮ ಮನೆಯಲ್ಲಿ ನೂರಾರು ವಿದ್ಯಾಶಕ್ತಿಗಳಾಗಿ ಹುಟ್ಟಿದ್ದಾವೆ. ಎಲ್ಲರೂ ಅವರ ಮೊಮ್ಮಕ್ಕಳು, ಅವರ ಮೊಮ್ಮಕ್ಕಳು, ಅವರ ದೊಡ್ಡ ಒಂದು ಕುಟುಂಬ ಇವತ್ತು ಈ ಒಂದು ವಿದ್ಯೆಯಿಂದ ಅವರಿಗೆ ಎಷ್ಟು ಅನುಕೂಲ ಆಗಿದೆ. ಇದೊಂದು ನೋಡೋ ಸೌಭಾಗ್ಯ. ಈಗ ಇಲ್ಲಿ ಬಂದಿರತಕ್ಕಂಥದ್ದು ಕಾರಣ ಏನಂತಂದರೆ, ಅವರು ಬರೆದಿರ್ತಕ್ಕಂಥ ಪುಸ್ತಕ ಇಲ್ಲಿ ಅವರ ಸನ್ನಿಧಿಯಲ್ಲಿ ರಿಲೀಸ್ ಮಾಡಬೇಕಂತೇಳಿ ಅಂದ್ಕೊಂಡಿದ್ದೀನಿ. ಅದನ್ನು ಮಾಡ್ತಾಯಿದ್ದೀವಿ. ಈ ಒಂದು ಭಾಗ್ಯ ನನಗೆ ಆಮೇಲೆ ನನ್ನ ಕುಟುಂಬಕ್ಕೆ ಸಿಕ್ಕಿರ್ತಕ್ಕಂಥದ್ದು ಭಾಳ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಇದರಲ್ಲಿ ವಿಶೇಷತೆ ಏನಂತಂದರೆ, ಆ ಒಂದು ಹಳ್ಳಿ ಇವತ್ತಿಗೂ ಬಸ್ ಇರ್ತಕ್ಕಂಥ ಒಂದು ಹಳ್ಳಿಯಿಂದ ಅವರು ಬಂದು ಇಲ್ಲಿ ನಮ್ಮ ಸಿದ್ಧಲಿಂಗ ಸ್ವಾಮಿಗಳು, ಉಜ್ಜಯಿನಿ ಸಿದ್ಧಲಿಂಗ ಸ್ವಾಮಿಗಳ ಒಂದು ಆಶ್ರಯದಿಂದ ಇಲ್ಲಿಗೆ ಬಂದು ಅವರು ಸಂಸ್ಕೃತವನ್ನು ಕನ್ನಡನೇ ಓದಕ್ಕೆ ಬರಲಾರ್ದಂಥ ಸಮಯದಲ್ಲಿ ಅವರು ಇಲ್ಲಿ ಬಂದು ಸಂಸ್ಕೃತದಲ್ಲಿ ವಿದ್ವಾನಾಗಿ ಹೋಗಿದ್ದಾರೆ. ಅಂದರೆ ಅವ್ರ ಜ್ಞಾನಕ್ಕೆ ಎಷ್ಟು ನೋಬಲ್ ಪ್ರಶಸ್ತಿ, ಎಷ್ಟು ಏನು ಕೊಟ್ಟರು ಸಾಲದು. ನಮ್ಮ ಪ್ರತಿಯೊಂದು ಅನ್ನದ